ದಯವಿಟ್ಟು ನನ್ನ ಫಾಲೋವರ್ಸು ನನಗೆ ಇದು ಚೆನ್ನಾಗಿ ಕಾಣಿಸ್ತಿದೆಯಾ ಇದು ಚೆನ್ನಾಗಿ ಕಾಣಿಸ್ತಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದನ್ನು ನಾನು ಎತ್ಕೊತೀನಿ. ಹ್ಯಾಪಿ ಬರ್ತ್ಡೇ ಟು ಯು ಮೈ ಡಿಯರ್ ಕಿಯಾ. ಪ್ಲೀಸ್ ನೋಡಿ, ನಿನ್ನೆ ತಾನೇ ನಾನು ಶಾಪಿಂಗ್ ಬ್ಲಾಗ್ ಮಾಡಿದ್ದೀನಿ, ಮತ್ತೆ ಇಷ್ಟು ಬಂದಿದೆ. ಅಯ್ಯೋ, ಕಿಯಾ ಬ್ರೀಸು ಮೆಲಾಣೆಗೂ ಇವರಿಬ್ರು ನೈಟ್ ಬರ್ತಾರೆ ಅಂತ ನಾನು ನಿತಿನಿಂಗ್ ಹೇಳ್ತಾ ಇದ್ದೀನಿ, ಇವಾಗಲೇ ಬಂದ್ಬಿಟ್ಟವ್ರೆ. ಇಯರ್ಸ್ ಇಂದನು ಇದು ನಮ್ಮ ಬ್ರೀಸು. ಸೊ ನಾನು ಇವಾಗ ಪ್ಲಾನ್ ಮಾಡ್ತಾ ಇದ್ದೀನಿ, ಇಲ್ಲಿ ಹೆಂಗಿದ್ರ ಜಾಗ ಇದೆಯಲ್ಲ, ಅಂಗಿರಿ ಬ್ರೀಸು ಬ್ರೀಸು ಬ್ರೀಸು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಮ್ಮ ಕಿಯಾದು ಬರ್ಡೇ ಇದೆ. ಸೊ ಕಿಯಾ ಬರ್ಡೇ ಸೆಲೆಬ್ರೇಷನ್ ಮಾಡಿದ ಅಂತೇಳಿ. ಅದಕ್ಕೂ ಮುಂಚೆ ಇದು ನನಗೊಂದು 3 ಇಯರ್ಸಿಂದ ನನಗೆ ಯಾರೋ ಗಿಫ್ಟ್ ಮಾಡಿದ್ದು, ಬಟ್ ಯಾರೋ ಅಂತ ನನಗೆ ನಿಜವಾಗ್ಲೂ ಮರ್ತೋಗ್ಬಿಟ್ಟಿದೆ. ಸೊ ಇದು ಹಂಗೆ ಇಟ್ಟಿದ್ದೀನಿ 3 ಇಯರ್ಸಿಂದನೂ. ಇದು ನಮ್ಮ ಬ್ರೀಸು. ಸೊ ನಾನು ಇವಾಗ ಪ್ಲಾನ್ ಮಾಡ್ತಾ ಇದ್ದೀನಿ, ಇಲ್ಲಿ ಹೆಂಗಿದ್ರ ಜಾಗ ಇದೆಯಲ್ಲ, ಹಾಗಾಗಿ ಈ ಒಂದು ಪೇಂಟ್, ಅದು ಆಯಿಲ್ ಪೇಂಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಸೊ ಈ ಡೇಟ್ ಬಂದ್ಬಿಟ್ಟು ಐ ಥಿಂಕ್ ಅಲ್ಲಿ ಹಾಕಿದ್ದಾರೆ ನೋಡು, ಅವರೇ ಅನ್ಸುತ್ತಲ್ಲ ಕೊಟ್ಟಿರೋದು. ಈ ಡೇಟ್ ಬಂದ್ಬಿಟ್ಟು ನಮ್ಮ ಮನೆಗೆ ಬ್ರೀಸು ಬಂದಿದ್ದು. ಸೊ ಅದನ್ನ ಇಲ್ಲಿಗೆ ಹಾಕ್ಸೋಣ ಅಂತ. ಆ್ಯಂಡ್ ಈ ಒಂದು ಫೋಟೋನ ಇಲ್ಲಿ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ನೂ 2 ಫೋಟೋ ಇದೆ. ಲಿಟ್ರಲಿ ನಂಗೆ ಏನು ಹಾಕ್ಸ್ಬೇಕು ಏನು ಮಾಡಬೇಕನ್ನೋ ಗೊತ್ತಾಗ್ತಾ ಇಲ್ಲ. ನೋಡೋಣ ಯಾವುದು ಏನು ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗಲ್ಲಿ ತುಂಬ ಮೋಜು ಮಸ್ತಿ ಇರುತ್ತೆ. ನಂದು ಔಟ್ಫಿಟ್ ಇವತ್ತು ಈ ಥರ ಇದೆ. ನಾರ್ಮಲ್ ಜೀನ್ಸ್, ನಿಮಗೆಲ್ಲ ಗೊತ್ತು, ನಾನು ಆಲ್ಮೋಸ್ಟ್ ಓವರ್ ಸೈಜ್ ಟೀ ಶರ್ಟ್ಸೇ ಹಾಕೋದಂತೇಳಿ. ಸೊ ಬರ್ತಿದ್ದಾರೆ ಈಗ ಇದು ಕಾರ್ಪೆಂಟರ್ ಅವರನ್ನ ಫಿಟ್ ಮಾಡ್ಸಕ್ಕೆ. ಹೋಗಿ ಕೇಕ್ ತಗೊಬರ್ಬೇಕಲ್ಲಕ್ಕ. ಇನ್ನು ಯಾರು ಗೈಸ್ ಇಲ್ಲಿ ನೋಡಿ, ನಮ್ಮ ಶಾಲಿನಿ ಅಕ್ಕ ಮತ್ತೆ ಪಾಪು ಬಂದಿದ್ದಾರೆ. ಅಕ್ಕ ಬಾವಾ, ಅಯ್ಯೋ ನನ್ನ ಜೀವ ಹೆಂಗ್ ಬಂದ ನೋಡು. ನಿತಿ ಬ್ಲಾಗ್ ಇದೆಲ್ಲ ನಿತಿನ್ ಬ್ಲಾಗ್ ಅಲ್ಲಿ ಬರುತ್ತೆ ನೋಡಿ. ಅಯ್ಯೋ ಬಂಗಾರಿ, ಏನು ಬಂಗಳಿ, ಅಯ್ಯೋ ನನ್ನ ಜೀವ. ಚೆನ್ನಾಗಿದ್ದಾಳೆ ಸ್ವಲ್ಪ ಡುಮ್ಡುಮ್ಮಕ್ಕೆ ನೋಡಿ. ಈ ಸಲ ಅಷ್ಟು ಬ್ಲಾಕ್ ಆಗಿಲ್ಲ ಅಲ್ವಾ ನನ್ನ ಜೀವ. ಕಿಯಾ ಬ್ರೀಸ್ ಅಲ್ಲವಾ ಐಶು ಬಂಗಳಿ? ಕಿಯಾ ಬ್ರೀಸ್ ಮೇಲಾಣೆಗೂ ಇವರಿಬ್ರು ನೈಟ್ ಬರ್ತಾರೆ ಅಂತ ನಾನು ನಿತಿನಿಂಗ್ ಹೇಳ್ತಾ ಇದ್ದೀನಿ, ಇವಾಗ್ಲೇ ಬಂದ್ಬಿಟ್ಟವ್ರೆ. ನೀನ್ ಫೋನ್ ಸೈಲೆಂಟ್ ಮಾಡಿ ಗೂಬೆ. ಐಶು ಸ್ವಲ್ಪ ಚೆನ್ನಾಗಿದ್ದಾಳೆ. ಜೀವನ ಕಿಯಾ ಇಬ್ರು ಕಟಿಂಗ್ ಮಾಡ್ಸಕ್ಕೆ ಅಂತ ಕರ್ಕೊಂಡು ಹೋಗಿದ್ದ. ಅಂದರೆ ಕಿಯಾಂಗ್ ಕಟ್ ಮಾಡಿಸಿ ಬ್ರೀಸ್ಗೆ ಬರೀ ಇಂಜೆಕ್ಷನ್ ಕೊಡ್ಸೋಣ ಅಂತ. ಅಲ್ಲಿ ನೋಡಿದ್ರೆ ಏನಾಯಿತು, ಡಾಕ್ಟರ್ ಇರಲಿಲ್ಲ. ಅದಕ್ಕೆ ಬ್ರೀಸನ್ನ ಕರ್ಕೊಬಂದು ಮನೆಗೆ ಬಿಟ್ವಿ. ಕಿಯಾಂಗ್ ಕಟ್ ಮಾಡ್ತಾವ್ರೆ. ರೀತಿ ಬಾಯಿ ಮುಚ್ಕೊಂಡು ಹೋಗೋ ಅಂದು ಹೇಳು. ಬರಲ್ಲ ಅಮ್ಮೋ. ಆಯ್ ನನ್ನ ಬಂಗಾಳಿ ಬಂದ್ಬಿಡ್ತು ಕಣವ. ಇನ್ 3 ದಿನ ಇರುತ್ತೆ ನನ್ನ ಜೀವ. ಕಾಣಿಸ್ತಿದ್ದಾಳೆ. ವೆಡ್ನಸ್ಡೇ ಕಳಿಸ್ತೀನಿ. ನನಗೆ ಸಡನ್ ನಿಜವಾಗ್ಲೂ ನಂಗೆ ಸರ್ಪ್ರೈಸು. ಹೇಳೇ ಇಲ್ವಲ್ಲ ನೀನು. ಜೀವ ಬರ್ಡೇ ಮಾಡಕ್ ಬಂದಿದ್ದೇನೆ. ಬರ್ಡೇ ಮಾಡಕ್ ಬಂದಿದ್ಯಾ? ನೆಕ್ಸ್ಟ್ ಮಂತ್ ನಾವು ಬರ್ತೀವಿ ಐಶು ಬರ್ಡೇಗೆ. ಅಲ್ಲಿ ಅಣ್ಣ ಇದೆಲ್ಲ ನನ್ನ ಬ್ಲಾಗಲ್ಲಿ ಇರ್ಬೇಕಿತ್ತು. ನಾನು ಬೇರೆ ಔಟ್ಫಿಟ್ ಹಾಕಿರ್ ಪಕ್ಕ ನನ್ನ ಬ್ಲಾಗಲ್ಲಿ ಹಾಕ್ತಿದ್ದೆ. ಇದೆಲ್ಲ ಬ್ಲಾಗ್ ಹಾಕತ್ತೇನೆ. ಸಂಜೆ ಅಂತ ಹೇಳಿ ಸರ್ಪ್ರೈಸ್ ಮಾಡಿ ಈಗ ಬಂದವಳೆ. ಕಿಯಂಗ್ ಕರ್ಕೊಂಬರ್ಬೇಕಲ್ಲ ಶಾಲು. ನಾನು ಬಂಗಲಿನ ಅಲ್ಲಿ ಬತ್ತೈತಾ ಇಲ್ಲವ? ಅದಕ್ಕೆ ನಸ ಜ್ವರ ಬಂದಿತ್ತಾ? ಹಾಯ್ ಮಾಡ್ತಾವಳು ನೋಡ ನನ್ನ ಬಂಗ್ಲಿ. ಹಾಯ್ ನೋಡ್ಕೋ, ಹಾಯ್ ಮಾಡವ. ಹಿಂಗೆ ಮಾಡೀನಿ ಐಶಿಲಿ. ಗೈಸ್ ಇಲ್ಲಿ ನೋಡಿ, ನಮ್ಮ ದೊಡ್ಡಕ್ಕ, ನಮ್ಮ ಸೆಕೆಂಡ್ ಇವಾಗ ಎದ್ದಿರೋದು ಅಕ್ಕ. ಓಕೆ ಗಾಯ್ಸ್, ಅಕ್ಕ ಹೇಳಿ ಏನಾದ್ರು.
ಮಾತಾಡ್ ಬ್ಲಾಗಿಗೆ. ನನ್ನ ಜೀವ ಬಂದ್ಬಿಟ್ಟೈತೆ. ಗೈಸ್ ನೋಡಿ, ನೆನ್ನೆ ತಾನೇ ನಾನು ಶಾಪಿಂಗ್ ಬ್ಲಾಗ್ ಮಾಡಿದ್ದೀನಿ, ಮತ್ತೆ ಇಷ್ಟು ಬಂದಿದೆ. ಅಯ್ಯೋ ದೇವ್ರೇ, ಏನೇನಿದೆ ಅಂತ ನಂಗೆ ಗೊತ್ತಿಲ್ಲ. 1 2 3 4 5 6 7 ಪಾರ್ಸಲ್ ಬಂದಿದೆ. ಅದೇನಿದೆಯೋ ನನಗೆ ಗೊತ್ತಿಲ್ಲ. ನಾನು ಓಪನ್ ಮಾಡಿದ್ದೆ, ಹೇಳಿದಲ್ಲ ಪಾರ್ಟ್ 2 ಶಾಪಿಂಗ್ ಬ್ಲಾಗ್ ಅಂತ, ಅದರಲ್ಲಿ ತೋರಿಸ್ತೀನಿ. ತುಂಬ ಜನ ಕೇಳಿದ್ರಿ ಈ ಮಿರರ್ನ ಎಲ್ಲಿ ಬೈ ಮಾಡಿದ್ರಿ, ಪ್ರೈಸ್ ಎಷ್ಟು ಹೇಳಿ ಅಂತ. ನಾನು ಈ ಮಿರರ್ನ ಎಲ್ಲೂ ಬೈ ಮಾಡಿಲ್ಲ. ಇಲ್ಲಿತ್ತಲ್ಲ, ಇಲ್ಲಿತ್ತಲ್ಲ, ಅದು ಬಿದ್ದೋಗಿತ್ತು, ಅದಕ್ಕೆ ಅದನ್ನ ಇಟ್ಟು ಮತ್ತೆ ಇನ್ನೊಬ್ರು ಬಂದರು. ಜಿಗಿ 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 ಒಂಚೂರು ದಪ್ಪ ಆಗ್ಬಿಟ್ಟಿದ್ದೀನಲ್ಲ. ಕರೆಕ್ಟ್ ಡಯಟ್ ಎಲ್ಲ ಮೇಂಟೈನ್ ಮಾಡ್ಬೇಕು. ಕರೆಕ್ಟ್ ಆಗಿದ್ದೀನಿ, ಬಟ್ ಒಂಚೂರು ಹೊಟ್ಟೆ ಬಂದಿದೆ, ಡಬಲ್ ಚಿನ್ ಬಂದಿದೆ. ಸರ್ ಈ ರೂಮ್ ಬನ್ನಿ, ನಿಮ್ಮನ್ನು ಕರ್ಸೋದು. ನೋಡಿ ಗೈಸ್, ಇಲ್ಲಿ ಡ್ರಿಲ್ ಮಾಡ್ತಾ ಇದ್ದಾರೆ, ಎಲ್ಲ ವರ್ಕ್ ನಡೀತಿದೆ. ಆಲ್ರೆಡಿ ಫೋಟೋ ನೋಡಿ ನಾನು ಇಲ್ಲಿ ಹಾಕ್ಸಿದ್ದೀನಿ. ಇದ್ ನೋಡಿ, ಹೇ ಹೇ ಮುದೇವಿ ಹುಡುಗಿ ಅಂದಷ್ಟು ನಿಮ್ಮ ಹುಡುಗಿ ಅಲ್ಲಪ್ಪ, ನಿಮ್ಮ ಹುಡುಗಿ. ಹಲೋ ಅಪ್ಪು ಮಳ್ಳ ಬಿದ್ಗಿರೋದಿಯೇ. ನಿಮ್ಮಮ್ಮ ಬಸ್ರಲ್ಲಿದ್ದಾಗ ತೆಂಗಿನ ಮರ ಕತ್ತಿದ್ಲೇನೋ. ಏನು ಡ್ರಾಮಾ ಬೇಡ ಇನ್ನು. ಏಯ್ ಏನೋ, ಏನು ಪ್ರಾಬ್ಲಮ್ಮು? ತಿಂದ್ಬಿಟ್ಟವೆ ಎರಡುವೆ. ಹಾಯ್ ಮಾಡೋ ನೀತಿ, ಬ್ಲಾಗಿಗೆ ಹಾಯ್ ಮಾಡು ಕೊಂಗ. ಹಾಯ್ ಮಾಡೆ ಬ್ಲಾಗಿಗೆ ಬೇಬಿ. ತೋಳು ಬುಳ್ಳಿ, ಹಲೋ ಮಾಡವ, ಹಲೋ 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 ಮಾಡ್ಬಿಡು. ಹಲೋ ಪಪ್ಪಂಗೆ ಹಲೋ ಮಾಡು, ಹಲೋ ಮಾಡು. ಗೈಸ್ ಫೈನಲಿ ಫೋಟೋ ಎಲ್ಲ ಹಾಕ್ಸಾಯ್ತು. ಸಕ್ಕತ್ತಾಗಿ ಕಾಣಿಸಿದೆ ನನ್ನ ರೂಮ್ಗೆ. ಹೇಗೆ ಕಾಣ್ತದೆ ಹೇಗೆ ಅಂತ ಹೇಳ್ತೀನಿ, ವೆಯ್ಟ್ ಮಾಡಿ. ಮತ್ತು ಅದೇ ಮೊನ್ನೆ ಹೇಳಿದ್ನಲ್ಲ, ನಾನೊಂದು ಅಮೆಝಾನಲ್ಲಿ ಒಂದು ಬೆಡ್ ಲೈಟ್ ತರಿಸಿದೆ, ಅದು ಹಾಳಾಗ್ಬಿಟ್ಟಿತ್ತು. ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ, ಸೊ ತೋರಿಸ್ತೀನಿ ನೋಡಿ. ದೇಖೋಣ ಗೈಸ್, ದೇಖೋಣ ಫೈನಲಿ ಹೇಗಿದೆ. ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಾಗ ಬ್ರೀಸು ಈ ಥರ ಇದ್ದ, ಆಯಿತಾ? ಚೆನ್ನಾಗಿ ಕಾಣಿಸ್ತಿದ್ದಾನ? ಚೆನ್ನಾಗಿದೆ ಇರ್ತಾನೆ. ಈ ಥರ ಆಯಿತು. ಚೆನ್ನಾಗಿದೆಯಾ? ನಿಮ್ಗೇನಾದರೂ ಈ ಥರ ಫೋಟೋ ಬೇಕಂದ್ರೆ ಐ ಥಿಂಕ್ ನಾನು ಗೆಸ್ ಮಾಡಿದ್ದೀನಿ, ಪಕ್ಕ ಇದು ಇನ್ಸ್ಟಾಗ್ರಾಮ್ ಪೇಜ್ ಅವ್ರದ್ದೇ ಅನಿಸುತ್ತೆ. ಹೋಗಿ ಇದನ್ನ ಸರ್ಚ್ ಮಾಡಿ, ಪಕ್ಕ ಅವ್ರ ಪೇಜ್ ಸಿಗ್ಬೋದೇನೋ. ನನ್ನ ಗೆಸ್ಸು, ನಂಗೆ ಗೊತ್ತಿಲ್ಲ. ಸೊ ನನ್ನೊಂದು ಫೋಟೋ ಹಾಕ್ಸ್ಕೊಂಡೆ. ಇಲ್ಲಿ ನೋಡಿ, ಇದು ನನಗೆ ಯಾರೋ ಗಿಫ್ಟ್ ಮಾಡಿದ್ದು. ಇದು ಒಂದು 5 ಇಯರ್ಸ್ ಬ್ಯಾಕ್ ಫೋಟೋ, ಸುಮ್ಮನೆ ಮಾಡಿಸಿದ್ದು. ದಿಕ್ಕಂಡ ಗಾಯ್ಸ್, ದಿಕ್ಕಂಡ ನೋಡಿ. ಬೆಡ್ ಲೈಟ್ ಇದು ಹಾಳಾಗಿತ್ತು, ಇದು ಏನೋ ಇದು ಅಂದರೆ ಇದು ಹಾಳಾಗಿತ್ತು, ಅದನ್ನು ಹಾಕೊಟ್ರು. ಲೈಟ್ ಕೆಸ್ ಬ್ರೀ ಬುಜ್ ಅಮ್ಮು. ಯಾರವ ಅದು ಐಶು? ಇಲ್ಲಿ ಏಯ್ ಬಂಗಲಿ ನೋಡು ಹೆಂಗ್ ನೋಡ್ತವಳೆ. ಯಾರವ ಅದು ಬಂಗಾರಿ? ಯಾರಮ್ಮ? ಯಾರೇ? ಹಿಡ್ಕೊ, ತೋರಿಸ್ತೀನಿ ಅವಳಿಗೆ. ಗಲೀಜಾಯ್ತು ಮಗಳೇ, ಮಮ್ಮಿ ಕಾಸ ಇದೇನ ಬಂಗಳಿ. ಹಿಂಗ್ ಬಾರ, ಹಿಂಗ್ ಬಾರ. ಐಶ್ ಯಾರಮ್ಮ ಇದು? ಮುತ್ತು ಕೊಡಮ್ಮ, ಮುತ್ತು ಕೊಡು. ಇಲ್ಲಿ ಮುತ್ತು ಕೊಡವ. ಯಾರದು? ಬ್ರೀಸು ಅಣ್ಣನ? ನನ್ನ ಬಂಗಾರಿ ಹಿಂಗೆ ಹಾಕ್ಸ್ಕೋಬೇಕು ಫೋಟೋ. ಫೈನಲಿ ಹಾಕ್ಸಿದೀವಿ ನೋಡಿ ಗೈಸ್. ಆ್ಯಂಡ್ ಇಲ್ಲಿ ಇಲ್ಲ ನನ್ನ ಫೋಟೋ ಐತಲ್ಲ, ಇಲ್ಲಿ ತಡಿ, ಅದನ್ನ ಹಾಕ್ತೀನಿ. ಕುಚ್ಚು ಬಂಗಾರಿ, ನನ್ನ ರೂಮ್ ನೆಂದಿರ್ಲಿ ಅಂತ. ಇಲ್ಲಿ ಕರೆಕ್ಟಾಗಿ 3 ದಿನ ಬಂದ್ರೆ ನಾಳೆ ಖುಷಿ ಆಗುತ್ತೆ. ಬರೀ ಯಾರಿಗೆ? ಬ್ರೀಸ್ಗಾಗ್ಲೇ ಆಯ್ತು. ಕೊಟ್ಟು ಕಡೆ ಸರಿ ಬಿಡು, ಕೊಡು ಫೋನ್. ಗೈಸ್ ಅಡುಗೆ ಮಾಡ್ತಾ ಇದ್ದೀನಿ ನಾನು, ಗೊತ್ತಾ? ಬೆಳಿಗ್ಗೆಯಿಂದ ಫುಲ್ ಸುಸ್ತು.
ಗೈಸ್ ಇವಾಗ ನಾನು ಮತ್ತೆ ನಿತಿನ್ ಇಬ್ರು ಕೇಕ್ ತಗೊಂಬರಕ್ಕೆ ಅಂತ ಹೋಗ್ತಾ ಇದೀವಿ. ಆಯ್ ಮಾಡು. ಹಾಯ್. ಕೇಕ್ ತಗೊಂಬರಕ್ಕೆ ಹೋಗ್ತಾ ಇದೀವಿ. ಇವತ್ತೇನಾದ್ರೂ ಡಿಫ್ರೆಂಟ್ ಆಗಿರೋ ಕೇಕ್ನ ತರೋಣ ಅಂತೇಳಿ ಯಾ ಬೈಕಲ್ಲಿ ಹೋಗ್ತಾ ಇದ್ದೀನಿ. ರಸಮಲೈ ಅಂತ ಹೋಗಿದೆ, ಟ್ರೈ ಮಾಡಿ. ಅದು ರಸಮಲೈ ಹೌದಾ? ಚೆನ್ನಾಗಿದೆ, ತೋರಿಸ್ಬೋದು ರಸಮಲೈ. ಯಾ ಬರ್ತ್ಡೇ ಕಿಯಾ. ನಾನು ಫಸ್ಟೇ ಅಷ್ಟೇ ಫಸ್ಟೇ ಹೇಳೋಣ ಅಂದ್ಕೊಂಡೆ. ಅಂದರೆ ಇದು ಏನಪ್ಪ ಅದು ಡಾಗ್ಸ್ದೆಲ್ಲ ಇದು ಬರುತ್ತಲ್ಲ ಆ ಥರದ್ದು ಮಾಡ್ಸೋಣ ಅಂತ, ಬಟ್ ಮರ್ತು ಹೋಗ್ಬಿಡ್ತು. ಗೈಸ್ ನಾವು ಯಾವಾಗಲೂ ಇಲ್ಲ ಗೈಸ್ ಕೇಕ್ ತೊಗೊಳೋದೆಲ್ಲ ಮಾಡೋದು. ಸೊ ಯಾ ಕೇಕ್ ತೊಗೊಂಡಾಯ್ತು, ಇವಾಗ ಮನೆಗೆ ಹೋಗೋಣ. ಏನು ಗೊತ್ತಾ, ಇವಾಗ ನಾವು ಬರ್ಡೇ ಮಾಡೋಕ್ಕೆಲ್ಲ ರೆಡಿ ಇದ್ದೀವಿ. ಆದರೆ ಕಿಯಾ ನೋಡಿ ಎಲ್ಲಿ ಕೂತಿದ್ದಾನೆ. ಬೆಸ್ಟ್ ಕೆಳಗಡೆ ಹಿಡ್ಕೊಂಡೆ ಕಟ್ ಮಾಡಿಸ್ಬಿಡ್ಲಾ? ಅಲ್ಲೇ ಹಿಡ್ಕೊ ಕಟ್ ಮಾಡಿ ಹಂಗೆ ಹಿಡ್ಕೊತಾನೆ ಮಾಡ್ತಾನೆ. ಬಾವು ಬಂಗಾರಿ ಬಾರೋ ಬಾ ಬಂಗಾರ. ನಾವು ನಿಮ್ ಬರ್ಡೇ ಮಾಡಕ್ಕೆ ಅಂತಾನೆ ಬಂದಿರೋದು ಊರಿಂದ. ಗೈಸ್ ಇಲ್ಲಿ ನೋಡಿ ಅಕ್ಕ ಬಂದಿರೋದು ನಾವು ಊರಿಂದ. ಯಾವಾಗ ನೋಡಿದ್ರು ಬ್ರೀಜು 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 ಅನ್ನೋದೇ ಕೀನ್ ಮೇಲೆ ಒಂದ್ ನ್ಯಾಯ ಕಿಂಚಿತ್ತು ಪ್ರೀತಿ ಇಲ್ಲ. ಯಾಕೆ ಗೊತ್ತಾ, ಬ್ರೀಜ್ ಹೇಳದ್ ಮಾತು ಕೇಳ್ತಾನೆ, ಅವ್ನು ಕೇಳ್ತಾನೆ. ಗೈಸ್ ಎಂತ ಪರಿಸ್ಥಿತಿ ಬಂದೈತಿ ಅಂದ್ರೆ ಈಗ ಬಂದ ತಗಮ್ಮ ಕಿಯಾ ಯಾ ಬಾರಮ್ಮ ಕಿಯಾ ಲಕ್ಕಿನೋಗಿ ಇಷ್ಟಪಟ್ಟು ಹೋಗಿ ಲಕ್ಕಿ ಅವ್ರ ಮನೆ ನಾಯಿ ಐತೆ ಅದ್ಬಿಟ್ಟು ಇಲ್ಲಿಗೆ ಬಂದವನೆ. ಬವ್ವ ಕಿಯಾ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಜಾಕೆಟ್ ನನ್ನ ಮಗನೆ ಬೈಲಿ ತಗೋ ತಿನ್ಬಿಡೋ ಸೀನೆಕ್ಕು. ಏ ಹುಟ್ಟು ಕಂತ್ರಿ ಕಚ್ಚಿಬಿಡ್ತಾನೆ, ಅದಕ್ಕೆ ನಂಗೆ ಭಯ. ಬ್ರೀಜ್ ಮಾಡ್ಸೆ, ಅದ್ರ ಬದಲು ಬ್ರೀಜ್ ಕೇಳಿ ಮಾಡ್ಸೆ, ಪರವಾಗಿಲ್ಲ ಏನಿಲ್ಲ. ಬ್ರೀಜ್ ಮಾಡಬಾರ್ದು, ಮಾಡೋದಕ್ಕೆ ಇನ್ನೊಂದ್ ಸ್ವಲ್ಪ ಮೂಡ್ ಸರಿ ಹೋಗಿ ನೋಡ ಮಮ್ಮಿ ಕೀನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೂ ಕೀಯನೇ ಕಟ್ ಮಾಡ್ಬೇಕು. ಅಲ್ಲ ಮೂಡ್ ಸರಿ ಹೋಗ್ಲಿ ಬಿಡು ಅವ್ನಿಗೆ ಒಂದ್ಸಲ್ಪ. ಆಂಟಿ ಹಿಡ್ಕೊಂಡು ಹೋಗ್ಬಿಟ್ಟು ಹೋಗು. ನಾವೆಲ್ಲ ಇಲ್ಲಿ ನಿಂತಿದೀವಲ್ಲ ಅದಕ್ಕೆ ಅವ್ನಿಗೆ ಏನೋ ಹಿಂಸೆ ಅನ್ಸ್ತಾ ಇರ್ಬೇಕಲ್ವಾ? ಹೊಡೆದ್ ಬಿಡ್ತೀಯ ಅಂತ ಭಯ. ಅಲ್ಲ ಹಂಗ್ ಮಾಡದ್ನಲ್ಲ, ಹೊಡೆದ್ ಬಿಡ್ತೀಯ ಅಂತ ಭಯಕ್ಕೆ ಇವಾಗ ಹಂಗ್ ಸೇರ್ಕೊಂಡಿರೋದು. ಈ ಪಳ್ಳನ್ ಮಕ್ಳಿಂದ ಅವ್ನ್ ಚೆನ್ನಾಗೇ ಇದ್ದ, ಅವ್ರು ಹೊಡೆದ್ ಬಿಡ್ತೀಯ ಅಂತ. ಗೈಸ್ ಕಿಯಂಗೆ ಮೂಡ್ ಇಲ್ದೇ ಇರೋ ಕಾರಣ ಬರ್ತ್ಡೇ ಪೋಸ್ಟ್ಪೋನ್ ಮಾಡಿದ್ವಿ. ಅಂದ್ರೆ ಒನ್ ಅವರ್ ಹಂಗೆ ಸ್ವಲ್ಪ ಸಮಾಧಾನ ಆಗ್ಲಿ. ಎಲ್ಲ ನಿಂತಿದ್ವಲ್ಲ ಅವ್ನಿಗೆ ಹಿಂಸೆ ಆಗ್ಬಿಟ್ಟಿದೆ. ಸೊ ಕಾಫಿ ಗಿಫಿ ಕುಡಿದು ಮತ್ತೆ ಬರ್ಡೇ ಸ್ಟಾರ್ಟ್ ಮಾಡ್ತೀವಿ. ಗೈಸ್ ನನಗೋಸ್ಕರ ನಮ್ಮ ಶಾಲಿನಿ ಏನೋ ತಂದವಳೆ ಫಸ್ಟ್ ಟೈಮ್ ಲೈಫಲ್ಲಿ. ಡೋರ್ ಕ್ಲೋಸ್ ಮಾಡೋ. ಏನೋವ ಕೊಡ್ಸಿದೀಯ ನೀನು ಲೈಫಲ್ಲಿ, ಅಂದ್ರೆ ತಪ್ಪೇ ಆಗಲ್ಲ ಇದು ಪಕ್ಕ. ಲೈಫಲ್ಲಿ ಫಸ್ಟ್ ಟೈಮ್ ನನಗೋಸ್ಕರ ಏನೋ ತಂದವಳೆ. ತೋರ್ಸವ ತಾಯಿ. ಸೀರೆ ತಂದಿದ್ದೀನಿ, ನನ್ನ ಮಗಳು ಐಶು ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಸೀರೆ. ಬರ್ಡೇ ಇರೋದು ಮಾರ್ಚ್ 5th ನನ್ನ ಮಗಳದು. ಬಟ್ ಇವ್ರು ಯಾವಾಗ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇದೇನು ಎರಡು ಒಂದೇ ಥರ ಇದೊಂಥರ. ಇದು ಮಮ್ಮಿ ಮಮ್ಮಿ ಹತ್ರ ಈ ಕಲರ್ ಐತೆ, ನಾನೇ ಬರ್ಡೇ ಕೊಡ್ಸಿದ್ದೆ ಕಣಿ. ನನ್ನ ಚೆನ್ನಾಗಿ ನಾನೇ ಮಾಡಿದ್ದೀನಿ ಅಷ್ಟೇ. ಚೆನ್ನಾಯ್ತಾ? ಅದು ಮಮ್ಮಿಗೆ ತಂದಿರೋದು. ಚೂರು ಜೋರಾಗಿ ಮಾತಾಡಿ. ಮಮ್ಮಿಗೆ ತಂದಿರೋದು. ಎಷ್ಟಿದೆ ಸೀರೆ? ಅವೆಲ್ಲ ಇದೇ ಹೇಳು. ಪ್ರೈಸ್ ಎಲ್ಲ ಹೇಳ್ದ. ನಾನೇನು ಬೇಜಾರು ಮಾಡ್ಕೊಳಲ್ಲ. ಹೇಳ್ಬಾರ್ದು. ನೀನು ಹಿಂಗೆ ತಂದಿದ್ದಿ? ಇಬ್ರಿಗೂ ಸೇಮ್ ಒಂದೇ ಥರ ತಗೊಳ್ಳೋಣ ಅನ್ಕೊಂಡು ಮಾಡಿದೆ, ಬಟ್ ಎರಡು ಒಂದೇ ಪ್ಯಾಟ್ರನ್ನು, ಬಟ್ ಸ್ವಲ್ಪ ಲೈಟ್ ಕಲರ್ ಮಾತ್ರ. ಸೊ ಎರಡರಲ್ಲಿ ನಾನು ಯಾರಾದ್ರೂ ಚೂಸ್ ಮಾಡ್ಬೋದಾ? ನಿನಗೆ ಯಾವುದು? ನಿನಗೆ ಅಂತ ನಾನು ಇದು ತಗೊಂಡಿರೋದು. ನಿನಗೆ ಅಂತ ಇದಾ? ಓಪನ್ ಮಾಡು. ಸೇಮ್ ಎರಡು ಕಲರ್.
ಒಂದೇ ಕಲರ್ ದೂರದಿಂದ ನೋಡಿದ್ರೆ ಒಂದೇ ಕಲರ್ ಎವ್ರಿಥಿಂಗ್ ಇಸ್ ಸೇಮ್. ಅದರಿಂದ ನೋಡಿದ್ರೆ ಸ್ವಲ್ಪ ಬಟ್ ಒಂಚೂರು ಅವಳದು ಶೇಡ್ ಡಾರ್ಕ್ ಇದೆ, ನಂದೊಂದು ಸ್ವಲ್ಪ ಲೈಟ್ ಅಂದ್ರೆ ಇಟ್ಸ್ ಲುಕ್ ಲೈಕ್ ಎ ಪಿಂಕ್, ಇಟ್ಸ್ ಲುಕ್ ಲೈಕ್ ಎ ಸಾಫ್ರನ್ ಅಲ್ಲ. ಚೆನ್ನಾಯ್ತಾ? ನೈಸ್. ಓಪನ್ ಮಾಡಿಲ್ಲ ಅದು ನೈಸ್ ಓಪನ್. ಮನೇಲಿ ಸೀಸರ್ 5-6 ಅವೆ ಕೈಯಲ್ಲಿ ತೆಗಿ ನೋಡ ಓಪನ್ ಮಾಡಿ. ಅಯ್ಯೋ ಇವೆಲ್ಲ ಕಷ್ಟ ಆಗಲ್ವನೇ ಸೀರೆ ಉಟ್ಕೊಳ್ಳೋಕ್ಕೆ. ಡಬಲ್ ಕಲರ್ ಚೆನ್ನಾಗಿದೆ ಅನ್ಸುತ್ತೆ. ಓಹೋ ಎಲ್ಲ ಡಬಲ್ ಕಲರು ಸರ್ಗು ಇಲ್ಲ. ಓಹೋ ಇಲ್ಲ ಐತ್ ನೋಡಿ ಗೈಸ್. ನಾನು ಸಾರಿ ಸರ್ಗು ಬ್ಲೌಸ್. ಇದ್ಯಾವುದು? ಇದು ಮಾಮೂಲಿ ಸೀರೆನೇ ಅದು. ಇಲ್ಲಿ ಉಟ್ಕೊಳ್ಳೋದು ಇದು. ಓಹೋ ಡಬಲ್ ಕಲರು ಚೆನ್ನಾಗಿದೆ ಗೈಸ್. ಸೇಮ್ ಇಬ್ರದ್ದು ಒಂದೇ, ಬಟ್ ನಮಗೆ ಸ್ವಲ್ಪ ಇದು ಬ್ಲೌಸಾ? ಇದು ಹಿಂಗೆ ಪಲ್ಯ ಚೆನ್ನಾಗಿದೆಯಾ ಗೈಸ್? ಗೈಸ್ ಎರಡೂ ನನ್ನ ಹತ್ರನೇ ಇರುತ್ತೆ. ಇಬ್ರದ್ದು ಒಂದೇ ಅಳತೆ, ಇಬ್ರು ಒಂದೇ ಕಡೆನೇ ಹೊಲ್ಸೋದು. ಸೊ ಅದಕ್ಕೂ ಮುಂಚೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ನನ್ನ ಫಾಲೋವರ್ಸು ನನಗೆ ಇದು ಚೆನ್ನಾಗಿ ಕಾಣಿಸ್ತಿದೆ, ಇದು ಚೆನ್ನಾಗಿ ಕಾಣಿಸ್ತಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದನ್ನು ನಾನು ಎತ್ಕೊತೀನಿ. ಇಬ್ರು ಒಂದೇ ಥರ ತಾನು ಡಿಸೈನ್ ಎಲ್ಲ ಹೊಲ್ಸೋದು. ಮತ್ತೆ ಎಂಬ್ರಾಯ್ಡಿಂಗ್ ಅಂದರೆ ಹಿಂಗೆ ವರ್ಕ್ ಬರುತ್ತಲ್ಲ. ವರ್ಕ್ ಎಲ್ಲ ಯಾಕೆ ಜಾತ್ರೆ ಥರ ಶಾಲಿನಿ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಿದೆ ಅಕ್ಕ. ಇದನ್ನು ಹಾಕೊಂಡು ನೋಡ್ತೀನಿ ಆಯ್ತಾ? ತಗೊಳ್ಳೆ ಕೂಡ ನಾನು ಓಪನ್ ಮಾಡ್ತೀನಿ. ಬೋತಾ ಸೇಮ್ ಕಣೋ, ಸೇಮ್ ಡಿಸೈನ್ ಎಲ್ಲ ಒಂದೇ. ಬಟ್ ನೀನು ಹಾಕೋ ಇದನ್ನ ನೋಡ್ತೀನಿ. ನನಗೆ ಈ ಕಲರ್ ಇದೆ. ಇದೆಯಾ ಅಂದ್ರೆ ಅವ್ಳು ಡಿಸೈಡ್ ಮಾಡ್ಬಿಟ್ಟವಳೆ. ಇಲ್ಲ ನಿನ್ಗೆ ಅಂತಾನೆ ನಮ್ಮ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ವಿ. ಬಾಬಾ. ಎರಡು ಸೇಮ್ ಒಂದೇ ಕಲರ್ ಕೇಳಿದ್ವಿ, ಬಟ್ ಇರಲಿಲ್ಲ. ಬೇರೆ ಇನ್ನೊಂದು ಕೇಳಿದ್ವಿ, ಅದು ಎರಡು. ಬಟ್ ನಂಗೆ ಇದೇ ಬೇಕಲ್ಲ. ನನ್ನ ಹತ್ರ ಇದೆ. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆಯಾ? ಬಿಡು, ನಾನು ಆಡಿಯನ್ಸ್ ಸೆಲೆಕ್ಟ್ ಮಾಡ್ತಾ ನನ್ನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಕೈಸ್ ಎರಡು ಒಂದೇ. ನಿನ್ನ ಹತ್ರ ಇರಲಿಲ್ಲ, ಅದಕ್ಕೆ ತಗೊಂಡೆ. ನಾನು ಆ ಕಲರ್ ಇರಲಿಲ್ಲ. ಎಲ್ಲ ನಿನ್ನ ಮಗುಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ. ನಿಂತ್ಕೋ, ಇಲ್ಲ ಹಿಂಗೆ ತಿರ್ಗು. ನಿಂಗೆ ಇದೇ ಚೆನ್ನಾಗಿ ಕಾಣಿಸುತ್ತೆ. ಹೋಲಿ ಬಿಡ, ಯಾವುದೋ ಒಂದು ನೀನು ಹಾಕೋಬೋದು, ನಾನು ಹಾಕೊಬೋದು. ಇಷ್ಟ ಆಯ್ತಾ? ಬಟ್ ಪ್ರೈಸ್ ಹೇಳು ಬಿಡ. ಆಯ್ತು ಹೇಳ್ಬೇಡ, ಪ್ರೀತಿಯಿಂದ ಕೊಡ್ಸೋಳೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ, ಇವಳು ಲೈಫಲ್ಲಿ ಗಿಫ್ಟು, ಫಸ್ಟ್ ಗಿಫ್ಟು ಸೀರೆ. ಎಷ್ಟು? 28 ವರ್ಷ, 26 ವರ್ಷ, 28 ವರ್ಷದಲ್ಲಿ ಇವಳ ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಗಿಫ್ಟ್ ಕೊಡ್ಸಿರೋದಂದ್ರೆ ಈ ಸೀರೆ ಗೈಸ್. ಸೀರೆ ಕುಚ್ಚು ಹಾಕ್ಸ್ಬಿಡೆ, ಚೆನ್ನಾಗಿರುತ್ತೆ. ಕುಚ್ಚು ಇದು ಕುಚ್ಚೆ ಹಾಕ್ಸ್ಬೇಕು. ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಸ್ಯಾರಿನ ಕೊಡ್ಸಿದ್ದಕ್ಕೆ ಶಾಲಿನಿ. ವೆಲ್ಕಮ್. ಒಂದೇ ಥರ ಹೊಲಿಸ್ತೀರಾ? ಆದ್ರೆ ನಿನ್ನ ಸೇಮ್ ಸ್ಟಿಚಿಂಗ್ ಅಕ್ಕ. ಬ್ಲೌಸ್ ಬ್ಲೌಸ್ ಡೀಪ್. ನೀನೇನು ಆಂಟಿನೇ? ಅಲ್ಲ, ಅಷ್ಟೊಂದು ನಾನೇನು ಅಷ್ಟು ಅಸಹ್ಯ ಹೋಗ್ತೀನ. ಫುಲ್ಲು ನೀನು ಇಷ್ಟ ನಿಂಗೆ ಹೆಂಗ್ ಬೇಕು ಹಂಗೆ ಹೊಲ್ಸ ಮಾತಾಯಿ. ಆಯ್ತು ಅಂದ್ರೆ ಬೇಡ. ನಮ್ಮ ಈ ಅಕ್ಕ ಹೊಲಿಸಿದ್ರೆ ಸ್ವಲ್ಪ ಮಾಡ್ರನ ಹೊಲಿಸ್ತಾರೆ, ಯಾಕಂದ್ರೆ ಜಿಮ್ ಎಲ್ಲ ಹೋಗ್ತಾರಲ್ಲ ಸ್ವಲ್ಪ. ನಮ್ಮ ಪಕ್ಕ ಏನಕ್ಕೆ ಬೇಡ ಅಂತ ಹೇಳಿದ್ರು ಡ್ಯಾಟ್ ಎಲ್ಲ ಮಾಡಿ ಹೊಲಿಸ್ಬೋದು, ಬಟ್ ಸ್ವಲ್ಪ ಲೈಟಾಗಿ. ಅವಳಷ್ಟು ಡೀಪ್ ಬಾವೇ ಥರ. ಯಾರು ಬಾವ ಏನನ್ನಲ್ಲ, ಇವಳೆ ನನಗೆ ಇಷ್ಟ ಹೋಗ್ಲಿ ಬಿಡಿ ಗೈಸ್. ಚೆನ್ನಾಗಿದೆ ಸ್ಯಾರಿ. ಬಟ್ ಒಂದೇ ಸೇಮ್. ಆದ್ರೆ ಕರ್ಕೊಬಂದು ಫುಲ್ಲು ಇಡಕ್ಕೆ ಗೊತ್ತಾಯ್ತು. ನಮ್ಮ ಅಮ್ಮನ ಕರ್ಕೊಬಂದು ತೋರ್ಸ. ಮಮ್ಮಿ ಬಂದೇ ಇಲ್ಲ. ಮಾತಾಡ್ಬೇಕಾದ್ರೆ ಮಧ್ಯೆ ಸಿಗಾಕ್ತಿಯಲ್ಲ ಕೈನ. ನಮ್ಮ ಅಮ್ಮನ ಕರ್ಕೊಬಂದು ಹಾಕ್ಸ್ಬೇಕಿತ್ತು. ಅಮ್ಮ ಏನು ಸ್ವಲ್ಪ ಇದು ಬಿಸಿ ಇದ್ದಾರೆ ಅದಕ್ಕೆ. ನಮ್ಮ ಅತ್ತೆ ಮಮ್ಮಿಗೂ ಸೇಮ್. ಮಮ್ಮಿ ಬರ್ಡೇಗೆ ಮತ್ತೆ ಮದರ್ಸ್ ಡೇಗೆ ಸೇಮ್ ಸೀರೆ ಕೊಡ್ಸಿದ್ದೀನಿ ನಾನು. ಹೋಗ್ಲಿ ಬಿಡು. ಏನು ನಮ್ಮ ಮಮ್ಮಿಗೆ ನಮ್ಮ ಅತ್ತೆಗೆ ಸೇಮ್ ಸೀರೆ, ಕಲರ್. ನನಗೆ ಇವಳಿಗೂ ಒಂದು, ಅತ್ತೆಗೂ ಅದು ನಮ್ಮ ಅತ್ತೆ ಅದು ಹೊಲ್ಸ್ಕೊಡಿಲ್ವಂತ ಇನ್ನೊಂದು ಬಿಡು. ಅಕ್ಕ ಹೇಳು, ಬರ್ಡೇ ಯಾವಾಗಿರೋದು ಆಡಿಯನ್ಸ್ಗೆ ಗೊತ್ತಾಗ್ಲಿ. ಮಾರ್ಚ್ 5 ಇರೋದು ನನ್ನ ಮಗಳು ಬರ್ಡೇ. ಬಟ್ ನಾವು 8ನೇ ತಾರೀಕು ಸಂಡೇ ಇಡೋಣ ಅಂತ ಅನ್ಕೊಂಡ್ವಿ. ಬಟ್ ಊರಲ್ಲಿ ಹಬ್ಬ ಇರೋದ್ರಿಂದ, ಅಂದ್ರೆ ಸಂಡೇ ಟೆಂಪಲ್ ಅಲ್ಲಿ ಮಾಡೋದು,
ಅದಕ್ಕೆ ಸಂಡೇ ಇಡೋಣ ಅಂದ್ಕೊಂಡ್ವಿ. ಸಂಡೇ ಅಲ್ಲಿ ಊರಲ್ಲಿ ಹಬ್ಬ ಏನೋ ಇದೆ, ಅದಕ್ಕೆ ಅಲ್ಲಿ ಊರಲ್ಲಿ ಬೇಡ ಅಂದ್ಬಿಟ್ಟು 15ಕ್ಕೆ ಇಲ್ಲ 1ನೇ ತಾರೀಕಿಗೆ, ಮಾರ್ಚ್ 1ಕ್ಕೆ ಇಲ್ಲ 15ಕ್ಕೆ, ಅವೆರಡು ಒಂದು. ನಾನು ಹೇಳ್ತೀನಿ ಬಿಡಿ ಗೈಸ್, ಬನ್ನಿ ಎಲ್ಲರೂ. ಓಕೆ ಓಕೆ ಹೊಂಟೋಯ್ತಾನೆ ಇವನು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ಕಿಯಾ, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಇರು ಬಂಗಾರ, ಇಲ್ಲಿ ಇರುಮಾ, ಯಾಕಮ್ಮ? ನೋ ಬಿಡು, ಬೇಡ ಈಗ ಬಿಡೆ. ಅವನೊಂಚೂರು ತಿನ್ಬೇಕು. ತಿನ್ನ ಬಿಡು ಸಾಕು, ಮಾಡ್ಬೇಡ. ಫಸ್ಟ್ ಎಲ್ಲ ವಿಶ್ ಮಾಡ್ಬೇಡಿ ಬೇಗ. ಕಿಯಾ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಜೀವನ ಪಡಿತಾರೆ ಕೈಯಲ್ಲಿ. ಹ್ಯಾಪಿ ಬರ್ತ್ಡೇ. ಎಲ್ಲ ಕಟ್ ಮಾಡಿ ಹಚ್ಬೇಕು, ಉರ್ಬಾರ್ದು. ನಿಮ್ಮ ಅಪ್ಪ ಉಫ್ ಅಂತ ಹೇಳಿದಾಗ ಹ್ಯಾಪಿ ಬರ್ಡೇ ಅಂತ ಹೇಳ್ಬೇಕು. ಎಲ್ರಿ ಹ್ಯಾಪಿ ಬರ್ಡೇ ಟು ಯು ಮೀ, ಹ್ಯಾಪಿ ಬರ್ಡೇ ಟು ಮೀ. ಮಮ್ಮಿ ಏನ್ ಅಡುಗೆ ಮಾಡಿಯಾ? ಚಿಕನ್ ಸಾಂಬಾರು. ನಾನ್ ಮಾಡಿರೋದಲ್ಲ, ಈಗ ನೀನೇನ್ ಮಾಡ್ತೀಯಾ? ನಾನೇ ಮುದ್ದೆ ಹೋಯ್ತೀನಿ. ಬೇರೆ ಸಾಂಬಾರು ಬೇಕು ನಂಗೆ. ನಡಿ. ನಾವು ಬಂದ್ಬಿಟ್ವಲ್ಲ. ಸಾಂಬಾರ್ ಕೇಳೋಣ ಅಂತ ಈಗ ಬಂದೆ. ಅವ್ನು ನಮ್ಮನೇಲಿ ಅವನೇ, ಆನಂದನೇ ಇದ್ದು ಹೋಗೋಣ. ಜಿಮ್ಗೆ ಹೋಗೋಣ. ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐಶು ಬೇಬಿ ಬಾಯ್ ಮಾಡು. ಬಾಯ್. ಅಯ್ಯಯ್ಯೋ ಬಾಯ್ ಮಾಡ್ತಾವಳೆ. ಅಯ್ಯೋ ನನ್ನ ಜೀವ. ಬಾಯ್ ಮಾಡಿದ್ ಬಂಗಾರು. ಬಾಯ್ ಮಾಡ್ಬಿಡಿ ನನ್ಸಲ್. ಬಾಯ್.